ಸಹಕಾರ ಸಂಘ ಉಳಿಸ್ಬೇಕಾಗಿದೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಈ ದೇಶದ ಚುನಾವಣಾ ವ್ಯವಸ್ಥೆ ಹಾಳಾಗಿದ್ದ ದುಡ್ಡು ಹಂಚೋದ್ರಿಂದ, ಸಾರಾಯಿ ಹಂಚೋದ್ರಿಂದ, ಹೋಗಿ ಮುಚ್ಚಿಡೋದ್ರಿಂದ, ಕದಿಯೋದ್ರಿಂದ, ಗುಂಡಾಗಿರಿ ಮಾಡೋದ್ರಿಂದ ಇವತ್ತು ನಮ್ಮ ಚುನಾವಣಾ ಆಯೋಗಕ್ಕೆ ಪಾಪ ಅದು ನಿಶಕ್ತ ಆಗಿದೆ. ಈ ರಾಜಕೀಯ ವ್ಯಕ್ತಿಗಳಿಂದಾಗಿ, ಹಣಬಲ ತೋಳ್ಬಲ ಅಂತೀವಲ್ಲ ಇಂಥವ್ರಿಂದಾಗಿ. ಅದಕ್ಕೆ ಇವತ್ತು ಲಕ್ಷ್ಮಣ ಸವದಿಯವರು ಒಂದು ಮಾತು ಹೇಳೋ ಮೂಲಕ ನಾನು ಬರ್ತಾ ಇದ್ದೀನಪ್ಪ ಅಂತೇಳಿ. ಈಗ ನೋಡಿದ್ರಿ ನೀವು AB ಪಾಟೀಲರು ಒಂದು ಕಡೆ ಮಾತಾಡಿದಾರೆ ಸೌಮ್ಯವಾಗಿ, ಇನ್ನೂರು ಅಷ್ಟೇ ಬುದ್ಧಿವಂತಿಕೆಯಿಂದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ, ಭಾಳ ಸಂಯಮದಿಂದ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಇವತ್ತಿನ ಕಡು ವಿರೋಧಿ ರಮೇಶ್ ಕತ್ತಿಯವರ ಅವ್ರ ಊರು ಬೆಲ್ಲದ ಬಾಯಿಯಲ್ಲಿ ಹೋಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಮೌನವಾಗಿ ನಗನಗತ. ಇವೆಲ್ಲ ಒಳ್ಳೆಯ ಲಕ್ಷಣಗಳು. ಜೊತೆಗೆ ನಮ್ಮ ರಮೇಶ್ ಕತ್ತಿಯವರು ಯಾಕೋ ಏನೋ ದುರ್ಗಿನ ಸ್ವಭಾವದಿಂದ ಒಂದಿಷ್ಟು ಹೆಚ್ಚು ಕಡಿಮೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸಿದ್ರು ಅವರು ಈ ಕಣದಲ್ಲಿ ಉಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ನಾವು ಉಳಿಸ್ಕೊಳ್ತೀನಪ್ಪ ಅನ್ನುವಂಥ ಒಂದು ಏನಪ್ಪ ಚಾಲೆಂಜ್ ಬಂದಿದ್ದಾರೆ. ಇದು ಅತ್ಯಂತ ಪೀಕ್ ಪಾಯಿಂಟ್ ಅಂತೀವಿ ನಾವು. ಇಂಥ ಸಂದರ್ಭದಲ್ಲೇ ಈ ಸಮಬಲದ ಕುಸ್ತಿಯನ್ರಿ ಒಂದಿಷ್ಟು ಜಾರಕಿಹೊಳಿ ಮತ್ತು ಜೊಲ್ಲೆಯವರ ಬನ ಒಂದಿಷ್ಟು ಈಗಾಗಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಹೇಳೋದು ನೋಡೋದನಪ್ಪ ಅಂತಂದ್ರೆ ಈಗ ನಮ್ಗೆ 12 ಅದಾವ, ನಮಗೆ 9 ಆದರೆ ಸಾಕು, ನಾವು ನಿಶ್ಚಿತವಾಗಿ ಡಿಸಿಷನ್ ಬ್ಯಾಂಕ್ ಹಿಡ್ಕೊಳ್ತೀವಿ ಅನ್ನೋ ಸಂದರ್ಭದಲ್ಲೇ ಈ ಮಾತನ್ನು ಮಾತಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಸುದ್ದಿಗಳು ಇತ್ತು. ಇವತ್ತು ರಮೇಶ್ ಕತ್ತಿ ಅವ್ರು ಮಾಡಿರಲಿ ಅಥವಾ AB ಪಾಟೀಲರು ಮಾಡಿರಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಜಾರಕಿಹೊಳಿ ಸಹೋದರರು ಮಾಡಿರಲಿ, ಅದು ಜೊಲ್ಲೆ ಅವ್ರು ಮಾಡಿರಲಿ, ಯಾರೋ ಮಾಡಿರಲಿ, ಅವ್ರ ಮೇಲೆ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಇರಲಿಕ್ಕಿಲ್ಲ. ಇವು ಅದಾವನ್ನು ಹೇಳಲಿಕ್ಕೆ ಹೊರಟಿಲ್ಲ, ಯಾಕಂದ್ರೆ ಸಾಕ್ಷಿಗಳಿಂದ ಯಾರ ಬಗ್ಗೆಯೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ